ಅಂಗವಿಕಲರ ಮಾಶಾಸನ ಬಿಡುಗಡೆ, ಆದಾಯ ಮಿತಿ ರದ್ದು ಹಾಗೂ ಜೀವನ ನಿರ್ವಹಣಾ ಭತ್ಯೆ ಹೆಚ್ಚಳ ಸೇರಿದಂತೆ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕನಕಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ನೆರವೇರಿತು. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಕನಕಗಿರಿ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಅಂಗವಿಕಲರ ಮಾಶಾಸನವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು, ಆದಾಯ ಮಿತಿ ಷರತ್ತನ್ನ ಸಂಪೂರ್ಣ ರದ್ದುಗೊಳಿಸಬೇಕು ಹಾಗೂ ನಕಲಿ ಅಂಗವಿಕಲರ ತಪಾಸಣೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರತಿಭಟನಾಕಾರರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದ್ದು, ಪ್ರಸ್ತುತ ನೀಡಲಾಗ್ತಾ ಇರುವ ಜೀವನ ನಿರ್ವಹಣಾ ಭತ್ಯೆಯನ್ನ ತಿಂಗಳಿಗೆ 10,000 ರೂಪಾಯಿಗೆ ಹೆಚ್ಚಿಸಬೇಕು. ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನ ಸರ್ಕಾರಿ ಸೇವೆಯಲ್ಲಿ ಕಾಯಂಗೊಳಿಸಬೇಕು. ಅಂಗವಿಕಲ ಜೋಡಿ ವಿವಾಹವಾದ್ರೆ ನೀಡುವ ಪ್ರೋತ್ಸಾಹಧನವನ್ನ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು. ಆಧಾರ ಯೋಜನೆಯಡಿ ನೀಡುವ ಸಾಲದ ಮಿತಿಯನ್ನ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಉಚಿತ ನಿವೇಶನ ಮಂಜೂರು ಮಾಡಬೇಕು. ಸರ್ಕಾರವು ಮಾನವೀಯ ದೃಷ್ಟಿಯಿಂದ ಈ ಎಲ್ಲಾ ಬೇಡಿಕೆಗಳನ್ನ ಶೀಘ್ರವೇ ಈಡೇರಿಸದಿದ್ರೆ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಸಂಘದ ಮುಖಂಡರು ಎಚ್ಚರಿಸಿದ್ದಾರೆ. ಸರ್ಕಾರ ನಮಗೆ ಭಾಳ ಕೀಳಾಗಿ ನೋಡ್ತಿತ್ತು. ನಮ್ಮ ಸರ್ಕಾರದ ವತಿಯಿಂದ ನಮಗೆ ನೀಡಬೇಕಾದ ಮಾಸಾಸನದಲ್ಲಿ ಏರುಪೇರಾಗಿದ್ದು, ಪಕ್ಕದ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯ ಪೂರ ಹಿಂದುಳಿದಿದ್ದು. ಇಲ್ಲೇ ಪಕ್ಕದ ರಾಜ್ಯ ತಗೊಂಡ್ರೆ ತಮಿಳುನಾಡು, ಆಮೇಲೆ ಕೇರಳ, ಆಂಧ್ರ, ತೆಲಂಗಾಣ ಇವು 4 ರಾಜ್ಯಗಳಿಗೆ ಹೋಲಿಸಿದರೆ ಅತಿ ಕಡಿಮೆಯಾಗಿ ನಮಗೆ ಮಾಸಾಸನ ಬರ್ತೈತಿ. ಅದರಲ್ಲಿ ಕೂಡ ಈಗ ಪೂರ ಕಡಿಮೆ ರೀತಿಯಿಂದ ಮಾಡಿ ಅದರಲ್ಲಿ ಆದಾಯದ ಮಿತಿ ಮಾಡಿ 32,000 ಮಾಡ್ಯಾರ. 32,000 ಆದಾಯದ ಮಿತಿ ಮಾಡಿ ಈಗೇನು ಸರ್ಕಾರ ನಮ್ಮ ಪಗಾರಗಳನ್ನೆಲ್ಲ ಕಟ್ ಮಾಡಿದೆ. ನಮ್ಮ ಪಾಲಕರ ಒಕ್ಕೂಟ ಕಡೆಯಿಂದ ಮತ್ತು ಅಂಗವಿಕಲರ ಕಡೆಯಿಂದ ಒಂದು ಧಿಕ್ಕಾರ ಇರುತ್ತೆ ಸರ್ಕಾರಕ್ಕೆ. ಇದರಿಂದ ಅಂಗವಿಕಲರಿಗೆ ಭಾಳ ತೊಂದರೆ ಆಗಿದ್ದು, ಕೂಡಲೇ ಸರ್ಕಾರ ಇದನ್ನು ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರದ ವತಿಯಿಂದ ನೀಡಬೇಕಾದ ಎಲ್ಲ ಸವಲತ್ತುಗಳನ್ನು ನಮ್ಮ ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಮತ್ತು ಎಲ್ಲ ರೀತಿಯ ವಿಧವಾ ವೇತನ ಪಡಿತರರಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಪಾಲಕರ ಒಕ್ಕೂಟದ ಕಡೆಯಿಂದ, ಕನಗಿರಿ ಭಾಗದ ಪಾಲಕರ ಒಕ್ಕೂಟದ ಕಡೆಯಿಂದ ಮನವಿ ಮಾಡುತ್ತಿದ್ದೇವೆ. ನಾವು ಕನಕಗಿರಿ ತಾಲೂಕಿನ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟದ ಅಧ್ಯಕ್ಷ. ಈ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಅಂಗವಿಕಲರನ್ನು ಪೂರ್ತ ಕಡೆ ಕಾಣಿಸೈತಿ ಸರ್ಕಾರ. ಯಾವತ್ತು ಯಾವ ಬಜೆಟ್ನಾಗ ಕೂಡ 1 ರೂಪಾಯಿ ಇದು ಮಾಡಿಲ್ಲ. ನಮ್ಗೆ ಭಾಳ ಅನ್ಯಾಯ ಆಗೈತೆ ಅಂಗವಿಕಲರಿಗೆ ಅನ್ಯಾಯ ಮಾಡಿದಂಥ ಈ ಸರ್ಕಾರ ಇದನ್ನ ಮೊದಲ 30,000 ಆದಾಯ ಐತಲ್ಲ ಅದ್ರ ಮೊದಲು ತೆಗಿಲೇಬೇಕು ಅವರು. ಯಾಕಂದ್ರೆ ಅಂಗವಿಕಲರಿಗೆ ಏನು ಅವ್ರು ದುಡ್ಕೊಂಡು ತಿನ್ನೋದೇನು ಅವ್ರ ಪರಿಸ್ಥಿತಿ ಹಿಂಗೆ ಅನ್ನೋದು ತಿಳ್ಕೊಬೇಕಾದ್ರೆ, ಅವ್ರಿಗೆ ಉದ್ಯೋಗ ಐತೆ, ಯಾರ ಕೂಲಿಗೆ ಹೋಗ್ತಾರ, ಸರ್ಕಾರದ ಪಗಾರಿನ ಮೇಲೆ ಜೀವನ ಮಾಡಕತ್ತಾರೆ. ಅದನ್ನು ಕೂಡ ಬಂದ್ ಮಾಡ್ಯಾರ. ಅದನ್ನು ಕೂಡಲೇ ಈಗ ಅವ್ರ ಸರ್ಕಾರ ಬಿಡುಗಡೆ ಮಾಡಬೇಕು. ಎಲ್ಲ ನಿಲ್ಸಿದಂಥ ಪಗಾರ ಏನೈತಿ, ಪ್ರತಿಯೊಬ್ಬರು ಹಿರಿಯ ನಾಗರಿಕರು ಬಂದಿರ್ತಾರೆ, ಅವ್ರನ್ನೂ ಕೂಡ ಅವ್ರನ್ನ ವಿಚಾರ ಮಾಡಿ ಪರಿಶೀಲನೆ ಮಾಡಿ ಯಾರಿಗೆ ಪಗಾರ ಕೊಡಾಕ ಯೋಗ್ಯತೆ ಐತಿ ಯೋಗ್ಯತೆ ಇಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತೈತಿ. ಆದ್ರೂ ಇದನ್ನು ಬಂದ್ ಮಾಡ್ಯಾರ. ಅದನ್ನ ಮೊದಲು ನಿಂತು ಪಗಾರ ಚಾಲು ಮಾಡಲೇಬೇಕು. ಅದು ಅಂಗವಿಕಲರನ್ನ ಭಾಳ ಅನ್ಯಾಯ ಮಾಡೈತಿ. ಅವ್ರನ್ನ ಹಿರಿಯ ನಾಗರಿಕ ಕೂಡ ಸುಮ್ಮನೆ ಅನ್ಯಾಯ ಆಗೈತಿ. ಅಂಗವಿಕಲರನ್ನ ಕಡೆಗಾಣಿಸಿದ ಸರ್ಕಾರ ಮಾತ್ರ ಇವತ್ತು ಪೂರಾ ಕಡೆಗಾಣಿಸೈತಿ. ಯಾಕಂದ್ರೆ ರದ್ದುಗೊಳಿಸಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದುಡಿಯೋಕ್ಕಾಗಲ್ಲ, ಮುಗುಳಿಲ್ಲದೆ ಅದಾರ ಅಂಥವ್ರಿಗೆ ಆದಾಯ ಹಾಕಿ ಪಗಾರ ಕಟ್ ಮಾಡಿದ್ರೆ ಅವ್ರು ಏನಂತ ಬದುಕಬೇಕು, ಅವ್ರ ಜೀವನ ಏನು ಮಾಡಬೇಕು. ಇವತ್ತು ಮನೆಯಲ್ಲಿ ಕೂಡ ಅವ್ರಿಗೆ ಅಂಗವಿಕಲರಿಗೆ
ತಂದೆ ತಾಯಿ ಕಡೆಯಿಂದಲ ಭಾಳ ಸಮಸ್ಯೆ ಐತಿ. ನೀನು ಅಂಗವಿಕಲ ಅದಿದಿ, ನಿನಗೇನು ಬೆದಕಬೇಕು, ನೀನು ಎಲ್ಲಿ ದುಡಿಯಕ್ಕೆ ಹೋಗ್ತಿದ್ದಿ, ಮತ್ತೆ ಅದು ಕೂಡ ಅವ್ರಿಗೆ ಐತಿ. ಅದು ಪಗಾರ ನಿಂತೆ ಅಂದ್ರೆ ಅದು ಕೂಡ ಹಾಕಾಗಲ್ಲ ಮನ್ಯಾಗ ಅವ್ರಿಗೆ. ಇಷ್ಟು ದಿನ ಪಗಾರ ಬರ್ತದ ಆಗ್ತಿದ್ವಿ, ಅದು ನಿಂತಾಗ್ತೀನಿ ನನ್ನ ಪೊಸಿಷನ್ ಐತಿ. ಅದನ್ನ ಸರ್ಕಾರ ವಿಚಾರ ಮಾಡಿ ಅಂಗವಿಕಲರಿಗೆ ಅನ್ಯಾಯ ಮಾಡೈತಿ, ಅದನ್ನ ನ್ಯಾಯ ತರಿಸ್ಕೊಡ್ಬೇಕಂತ ನನ್ನ ಮಾತು.